ನಿಮ್ಮ ಇಲಾಖೆಯಿಂದ ಹೊಸ ಏನು ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ನಮ್ಗೆ ಈ ಸಾರಿ ಚಾಲೆಂಜ್ ಅಂದ್ರೆ ಬ್ರಿಡ್ಜ್ಗಳ ಬಹಳಷ್ಟು ಹಾಳಾಗಿದೆ ಮಳೆಯಿಂದ. ಬ್ರಿಡ್ಜ್ ಅನ್ನು ಬರುವ ಬಜೆಟ್ನಲ್ಲಿ ಬ್ರಿಡ್ಜ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸರ್ ಏನು ವಿಶೇಷವಾದಂತ ಫಂಡ್ ಏನಾದ್ರು ಕೊಡ್ಲೇಬೇಕಾದ್ರೆ ಕೊಟ್ಟಿದ್ದಾರೆ? ಇಲ್ಲ, ಈ ಬರೋ ಬಜೆಟ್ ನಲ್ಲಿ ತಗೊಳ್ತೀವಿ. ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂತ ಯೋಜನೆ ಇದೆ. ಅದಕ್ಕೆ ವಿಶೇಷವಾಗಿ ಅನುದಾನ ತೆಗೆದುಕೊಡ್ತೀವಿ. ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ. ಹಿಂದೆ ಬಜೆಟ್ ನಲ್ಲಿ ಮೊನ್ನೆ ಎಕ್ಸ್ಟ್ರಾ 4,000 ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ CM ಅವರು. ಸೊ ಸಾಧ್ಯ ಅಷ್ಟ ನಮಗೆ ಹೆಚ್ಚು ಅನುದಾನ ಸಿಗ್ತಿದೆ. ಅದು ನೋಡ್ಬೇಕಾದ್ರೆ ಪಾರ್ಟಿ ನಾವು ಹೇಳಿದಿಲ್ಲ, ಪಾರ್ಟಿ ಹಂತಲ್ಲಿ ಚರ್ಚೆ ಆಗ್ಬೇಕು, ನಮ್ಮ ಹಂತಲ್ಲಿ ಇಲ್ಲ. ಏನಿದ್ರು ನಿರ್ಧಾರ ಅವ್ರು ಮಾಡ್ಬೇಕು. ಹೊಸವಾಗಿ ಮಾಡ್ಬೇಕಾ, ಇದ್ದವ್ರನ್ನ ಮುಂದುವರಿಸ್ಬೇಕಾ, ಇದ್ದವ್ರು ಮಾಡ್ಬೇಕಾ, ಅದು ನಮ್ಮ ಹಂತಲ್ಲಿ ಚರ್ಚೆ ಎಲ್ಲ. ಏನಿದ್ರು ಡೆಲ್ಲಿ ಲೆವೆಲ್ ಅಲ್ಲಿ ಚರ್ಚೆ. ಸರ್ ಈಗ ಒಂದು ವಿಚಾರ, ಬೆಳಗಾವಿ BCC ಅಧ್ಯಕ್ಷರ ನೇಮಕ ಈಗ ಅವ್ರದ್ದು 11 ವರ್ಷ ಮುಗಿತು. ಈಗ ಹೊಸಬರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತದೆ? ಚರ್ಚೆ ಆಗಿದೆ. ಎಲ್ಲರೂ ಕೂಡಿ ಒಂದ್ ಹೆಸರು ಕೊಟ್ಟಿದ್ದೀವಿ. ಒಂದೇ ಹೆಸರು ಇದು, ಹೋಗಿ ಎರಡು ಯಾವ್ದು ಇಲ್ಲ. ಒಂದೇ ಹೆಸರು ಕೊಟ್ಟಿದೀವಿ. ಒಂದನ್ನ ನಿರೀಕ್ಷೆಯಲ್ಲಿ ಇದೀವಿ. ಒಂದು ಕಳ್ಸಿದ್ವಿ, ಎಲ್ಲರೂ ಕೂಡ ಒಂದ್ ಕಳ್ಸಿದೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂತವ್ರಿಗೆ ಎಲ್ಲರೂ ಕೂಡಿ ಶಿಫಾರಸ್ ಮಾಡಿದೀವಿ. ಬಹುಶಃ ಯಾವ್ದು ಚಿಕ್ಕೋಡಿ ಅದು ಬದಲಾವಣೆ. ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರಿಬ್ರು ಕೂಡ ಈಗ ಬೇರೆ ಹುದ್ದೆಯಲ್ಲಿ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ಒಬ್ಬರು ಗೂಢಾಧಾರ, ಒಬ್ರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ. ಸೊ ಎರಡು ಬದಲಾವಣೆ ಮಾಡ್ತೀವಿ. ಸರ್ ಈಗ